ಶುಭೋದಯ ಜ್ಯೋತಿಷ್ಯ ಕಿರಣ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಧು ನಾಗೇಶ್. ವೀಕ್ಷಕರೇ, ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ನಾವು ಸಂತಾನ ಭಾಗ್ಯದ ಕುರಿತಾಗಿ ಮಾತನಾಡೋಣ. ಅಂದರೆ ಮಕ್ಕಳಾಗದೇ ಇರೋದಕ್ಕೆ ಗ್ರಹ ನಕ್ಷತ್ರಗಳು ಕಾರಣನ, ಸಂತಾನ ಭಾಗ್ಯಕ್ಕೆ ಏನು ಮಾಡಬೇಕು, ಹಾಗೆ ಸರ್ಪದೋಷ ಇದ್ದರೆ ಮಕ್ಕಳಾಗೋದಿಲ್ವಾ, ಹಾಗೆ ಇನ್ನೂ ಹಲವು ವಿಚಾರಗಳ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನು ಗುರೂಜಿಯವರು ನಿಮಗೆಲ್ಲ ತಿಳಿಸ್ಕೊಡ್ಲಿದ್ದಾರೆ. ಮೊದಲಿಗೆ ನಾನು ಅವರನ್ನು ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತೇನೆ. ನನ್ನ ಜೊತೆ ಇದ್ದಾರೆ ವಂಶ ಪಾರಂಪರ್ಯ ಜ್ಯೋತಿಷ್ಯರು ಹಾಗೆ ಆಧ್ಯಾತ್ಮಿಕ ಚಿಂತಕರಾಗಿರುವ ನಾಗೇಶ್ ಗುರುಜಿ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ. ವಾಗರ್ತ ಇವ ಸಂಪೃತೋ ವಾಗರ್ತಃ ಪತಿಪತೆಯೇ ಜಗತಃ ಪಿತರೋ ಒಂದೇ ಪಾರ್ವತಿ ಪರಮೇಶ್ವರು. ಗುರುಜಿ, ಸಂತಾನ ಭಾಗ್ಯ ಸಾಕಷ್ಟು ಜನರು ನಂಗೊಂದು ಮಗು ಆಗಲಿ ಅಂತ ಪರಿತಪಿಸ್ತಾ ಇರ್ತಾರೆ. ಏನು ಹೇಳ್ತಾರಲ್ಲ, ಮಕ್ಕಳಿರೋರಿಗೆ ವ್ಯಾಲ್ಯೂ ಗೊತ್ತಾಗೋದಿಲ್ಲ, ಆಗದೆ ಇರೋರಿಗೇ ವ್ಯಾಲ್ಯೂ ಗೊತ್ತಾಗೋದು ಅಂತ. ಸೊ ದೇವರು ದಿಂಡ್ರು ಪೂಜೆ ಪುನಸ್ಕಾರ ಯಾರು ಏನು ಹೇಳಿದ್ರು ಮಾಡ್ತಾರೆ. ಬಟ್ ಆದರೂ ಕೂಡ ಕೆಲವರಿಗೆ ಸಂತಾನ ಭಾಗ್ಯ ಅನ್ನೋದು ದೊರಕೋದಿಲ್ಲ. ಸೊ ವಿಶೇಷವಾಗಿ ಸಂತಾನ ಭಾಗ್ಯಕ್ಕೆ ಜ್ಯೋತಿಷ್ಯ ಪ್ರಕಾರ ಹೇಳೋದಾದರೆ ಏನು ಕಾರಣಗಳಿರುತ್ತೆ, ಹಾಗೆ ಸಂತಾನ ಭಾಗ್ಯಕ್ಕಾಗಿ ಏನು ಮಾಡಬೇಕು, ಸರ್ಪದೋಷ ಇದ್ದರೆ ನಿಜಕ್ಕೂ ಸಂತಾನ ಭಾಗ್ಯ ಆಗೋದಿಲ್ವಾ, ಅಂದರೆ ಮಕ್ಕಳಾಗೋದಿಲ್ವಾ ಅಂತ. ಜ್ಯೋತಿಷ್ಯ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಮುಖ್ಯವಾಗಿ ನಮ್ಮ ತಾತ ಮುತ್ತಾತರ ಕಡೆಯಿಂದ, ನಮ್ಮ ತಂದೆಯವರ ಕಡೆಯಿಂದನೂ ಕೂಡ ನಮ್ಮ ಆದಿಶಕ್ತಿ ಪುರಾತನ ದೈವತಾ ಶಕ್ತಿಯಿಂದ ಮುಂದೇನಾಗುವುದೆಂದು ಸತ್ಯ ಸಾರಾಂಶವಾಗಿ ಜ್ಯೋತಿಷ್ಯವನ್ನು ನುಡಿಯುತ್ತಿದ್ದರು. ಹೇಗೆ ಅಂತಂದರೆ, ನವರತ್ನಗಳ ಆಧಾರದ ಮೇಲೆ ನವಗ್ರಹಗಳಿಂದ ಮತ್ತು ಪಂಚಾಂಗದಿಂದ ಮತ್ತು 9 ನವಗ್ರಹಗಳ ಕವಡೆ ಶಾಸ್ತ್ರದಿಂದ ಮುಂದೇನಾಗುವುದೆಂದು ಜ್ಯೋತಿಷ್ಯವನ್ನು ನುಡಿಯುತ್ತಿದ್ದರು. ಹೀಗಿರುವಾಗ ಜನಗಳ ಕಷ್ಟ ನಷ್ಟಗಳನ್ನು ತಿಳ್ಕೊಂಡು ಅವುಗಳಿಗೆ ತಕ್ಕಂತೆ ಪರಿಹಾರ ಮಾರ್ಗ ಹೇಗೆ ಅನ್ನುವಂಥದ್ದು ತಿಳಿಸ್ಕೊಡ್ತಾಯಿದ್ರು. ಬಂದಂತಹ ಸಮಸ್ಯೆಗಳಿಗೆ, ಕಷ್ಟ ಕಾರ್ಪಣ್ಯಗಳಿಗೆ, ಮನೆಯಲ್ಲಿ ಆಗ್ತಾ ಇರುವಂತಹ ಅಡಚಣೆಗಳಿಗೆ, ಸಮಸ್ಯೆಗಳು ಹೇಗೆ ಉದ್ಭವ ಆಗ್ತವೆ ಮತ್ತು ಆ ಉದ್ಭವ ಆದಂತಹ ಸಮಸ್ಯೆಗಳನ್ನು ಹೇಗೆ ಪರಿಹಾರ ಮಾಡಬೇಕು ಅನ್ನುವಂಥದ್ದನ್ನು ಕಂಡುಹಿಡ್ಕೊಳ್ತಾ ಇದ್ರು. ಇದರ ಆಧಾರದ ಮೇಲೆ ನಮ್ಮ ಸೂರ್ಯ ಮತ್ತು ಚಂದ್ರನ ಸಾಕ್ಷಾತ್ ಕಣ್ಣಿಗೆ ಕಾಣುವಂತಹ ದೇವತೆಗಳಲ್ಲಿ ಮತ್ತು ನಮಗೆ ಇಷ್ಟ ದೇವರ ಮತ್ತು ಕುಲದೇವರಿಗೆ ಸಂಬಂಧಪಟ್ಟಂತಹ ಮತ್ತು ನಮ್ಮ ಜೀವನಾಡಿ ಅಂತಂದರೆ ನಮ್ಮ ಹಸ್ತರೇಖೆಗಳಲ್ಲಿ ಆಗುವಂತಹ ಆಗುಹೋಗುಗಳನ್ನು ಕಂಡುಹಿಡ್ಕೊಂಡು ಸಂತಾನ ಭಾಗ್ಯದಲ್ಲಾಗಿರ್ಬೋದು, ಕಂಕಣ ಭಾಗ್ಯ ಆಗಿರ್ಬೋದು, ಮನೆ ಕುಟುಂಬದಲ್ಲಿ ಆಗುವಂತಹ ಅಡಚಣೆಗಳಾಗಿರ್ಬೋದು, ಯಾವುದೇ ರೀತಿಯ ಅನಾರೋಗ್ಯಕ್ಕೆ ಸಂಬಂಧಪಟ್ಟಂತಹ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಆರೋಗ್ಯದಲ್ಲಿ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತಹ ವಿಶೇಷವಾಗಿ ಪೂಜೆ ಪುನಸ್ಕಾರಗಳನ್ನು ಯಂತ್ರ ಮಂತ್ರ ಪ್ರಕರಣಗಳಿಂದ, ಇಂದ್ರಜಾಲ ಮಹೇಂದ್ರಜಾಲದಿಂದ ಮತ್ತು ಗಿಡಮೂಲಿಕೆಗಳಿಂದ ಕಂಡುಹಿಡ್ಕೊಂಡ್ರು. ಇವುಗಳಿಂದ ಹೇಗೆ ಕಂಕಣ ಭಾಗ್ಯವನ್ನು ದೊರಕಿಸ್ಕೊಡ್ಬೇಕು ಅಂತಂದರೆ, ವಿಳಂಬ ಯಾಕೆ ಆಗ್ತಾ ಇದೆ, ಗ್ರಹತಿಗಳಿಂದ ಆಗ್ತಾ ಇದೆಯಾ, ಜನರ ಅಡೆತಡೆಗಳಿಂದ ಆಗ್ತಾ ಇದೆಯಾ, ದಿಷ್ಟಿ ದೋಷಗಳಿಂದ ಆಗ್ತಾ ಇದೆಯಾ, ಇಲ್ಲವಾ ಅವರ ಸ್ವಯಂ ಪೂರ್ವಜನ್ಮದ ಕರ್ಮದಿಂದ ಆಗ್ತಾ ಇದೆಯಾ, ಇವುಗಳನ್ನ ಫಸ್ಟು ಕ್ಯಾಲ್ಕುಲೇಷನ್ ಮಾಡಿ ಪ್ರಶ್ನೆಗೆ ತಕ್ಕಂತೆ ಉತ್ತರ ಅನ್ನುವಂಥದ್ದು ಯಾವ ರೂಪದಲ್ಲಿ ಕೊಟ್ಟರೆ, ಅಂದರೆ ಪರಿಹಾರ ಮಾರ್ಗ ಅನ್ನುವಂಥದ್ದು ಆಹಾರ ಪದ್ಧತಿಗಳಿಂದ ಅವರು ದೈಹಿಕವಾಗಿ ಅವ್ರ ಮನೆಯಲ್ಲೇ ಮಾಡ್ಕೋಬಹುದಾ, ಅಥವಾ ಯಾವುದಾದ್ರೂ ಒಂದು ಪೂಜೆ ಪುನಸ್ಕಾರಗಳಿಂದ ಅವ್ರಿಗೆ ಪರಿಹಾರ ಕೊಡ್ಬೋದಾ, ಅಥವಾ ಗಿಡಮೂಲಿಕೆಗಳಿಂದ ಪರಿಹಾರ ಕೊಡ್ಬೋದಾ, ಇಲ್ಲಾಂದರೆ ಬೇರೆ ಯಾರ ಕಡೆಯಿಂದ ಆದ್ರೂ ಕೂಡ ಹೋಮಾಚಾರ ಅನ್ನುವಂಥದ್ದು ನಡೆದು, ಮಾಟ ಮಂತ್ರ ಅನ್ನುವಂಥದ್ದು ನಡೆದು ಅದರಿಂದ ಏನಾದ್ರೂ ಕೂಡ ಬಳಲ್ತಾ ಇದ್ದಾರಾ, ಏನು ಸಮಸ್ಯೆ ಅನ್ನುವಂಥದ್ದು ಫಸ್ಟ್ ತಿಳ್ಕೊಬೇಕಾಗಿರೋದು ಮುಖ್ಯವಾಗಿ ಇಂಪಾರ್ಟೆಂಟ್. ಅದು ವಿಷಯ ತಿಳಿದ ನಂತರ ಅದಕ್ಕೆ ಪರಿಹಾರ ಮಾರ್ಗ ಅನ್ನುವಂಥದ್ದು ಹಲವಾರು ವಿಧಾನಗಳಿದ್ದಾವೆ. ಜ್ಯೋತಿಷ್ಯ ಅಂತಂದ್ರೇ ಕತ್ತಲೆಯಿಂದ ಬೆಳಕಿನ ಕಡೆಗೆ ಕರೆದುಕೊಂಡು ಹೋಗೋದೇ ಜ್ಯೋತಿಷ್ಯ. ಕೆಲವ್ರು ಏನು ಹೇಳ್ತಾರೆ ಅಂತಂದರೆ, ಜ್ಯೋತಿಷ್ಯ ಅಂತಂದ್ರೇ ಮೂಢನಂಬಿಕೆ ಅಂತಂದ್ಬಿಟ್ಟು. ಜ್ಯೋತಿಷ್ಯ ಖಂಡಿತವಾಗ್ಲೂ ಮೂಢನಂಬಿಕೆ ಅಲ್ಲ. ಇಡೀ ಬ್ರಹ್ಮಾಂಡವನ್ನು ಆಳ್ತಾ ಇರುವಂಥದ್ದು ನಮ್ಮ ಸನಾತನ ಏನು ಧರ್ಮ, ಹಿಂದೂ ಧರ್ಮ, ನಮ್ಮ ವೇದ ಪುರಾಣಗಳಲ್ಲೂ ಮತ್ತು ಶಾಸ್ತ್ರಗಳಲ್ಲೂ ಹೇಳಿರುವಂಥದ್ದು ಮುಖ್ಯವಾಗಿ ಮೇರು ಪರ್ವತ ಅನ್ನುವಂಥದ್ದೇ ಜ್ಯೋತಿಷ್ಯ. ಜ್ಯೋತಿಷ್ಯವನ್ನು ಹೇಳುವವನಲ್ಲಿ ಮತ್ತು ಕೇಳುವವನಲ್ಲಿ ಇರಬೇಕಾದ ಕೆಲವು ನಿಬಂಧನೆಗಳು ಅಂತ ಇರ್ತೈತೆ. ಅವುಗಳನ್ನ ಪರಿಪಾಲನೆ ಮಾಡಿದಾಗಲೇ ಎಕ್ಸಾಕ್ಟಾಗಿ ಜ್ಯೋತಿಷ್ಯದ ಸಾರಾಂಶ ಏನು, ಜ್ಯೋತಿಷ್ಯದ ಫಲಿತಾಂಶ ಏನು ಅಂತಂದು ತಿಳ್ಕೊಳ್ಳೋಕೆ ಸಾಧ್ಯ. ಮತ್ತು ಜ್ಯೋತಿಷ್ಯದಿಂದ ನಾವು ಏನೆಲ್ಲನೂ ಕೂಡ ಪರಿಹಾರ ಮಾರ್ಗ ತಿಳ್ಕೊಂಡು ಹೇಗೆ ನಮ್ಮ ಜೀವನವನ್ನು ಅಳವಡಿಸಿಕೊಳ್ಳಬಹುದು ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ. ಹೀಗಿರುವಾಗ ಜನಗಳಲ್ಲಿ ಜಾತಕದ ಆಧಾರದ ಮೇಲೆ ಬಂದಂತಹ ಸಮಸ್ಯೆಗಳಿಗೆ ಪರಿಹಾರ
ನವಗ್ರಹಗಳಿಗೆ ಇರುತ್ತೆ. ಅವುಗಳನ್ನ ಹೇಗೆ ಪರಿಹಾರ ಮಾಡ್ಕೋಬೇಕು, ಯಾವ ಪದ್ಧತಿಯಿಂದ ಮಾಡ್ಕೋಬೇಕು ಅನ್ನೋಂಥದ್ದು ಅದನ್ನು ವಿಷಯ ತಿಳಿಸ್ಕೊಡ್ತೀವಿ. ಇವಾಗ ಸಂತಾನ ಭಾಗ್ಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನ ಹೇಗೆ ಅಂತಂದರೆ, ಸಂತಾನ ಭಾಗ್ಯ ಯಾಕೆ ವಿಳಂಬ ಆಗ್ತಾ ಇದೆ ಪ್ರಶ್ನೆ ಫಸ್ಟು. ಅದು ಯಾರಲ್ಲಾಗಿರ್ಬೋದು ಅಂತಂದರೆ ಗಂಡನಲ್ಲಾಗಿರ್ಬೋದು, ಹೆಣ್ಣನಲ್ಲಾಗಿರ್ಬೋದು, ಇದ್ರೂ ಸರಿ ಸಮಾನವಾಗಿ. ಬಟ್ ದೂಷಿಸೋದು ಮಾತ್ರ ಹೆಣ್ಣಿಗೇನೆ, ಹೆಣ್ಣಿನಿಂದನೇ ಜಾಸ್ತಿ. ಯಾಕಂತಂದರೆ ಗಂಡನಲ್ಲಿ ಏನೂ ತಪ್ಪೇ ಇಲ್ಲ ಅಂತ ಅಂದ್ಬಿಟ್ಟು ರಿಯಲಿ ತುಂಬಾ ತಪ್ಪು ತಿಳುವಳಿಕೆ. ಇಬ್ಬರಲ್ಗೂ ಕೂಡ ಸರಿ ಸಮಾನವಾಗಿ ಗ್ರಹಗತಿ ದೋಷದಿಂದ ಇದೆಯಾ ಇಲ್ಲವ, ದೈಹಿಕವಾಗಿ ಸಮಸ್ಯೆಗಳಿದ್ದಾವ, ಇಬ್ಬರಲ್ಲಿ ಯಾರಿಗ ಆಗ್ತಾ ಇದೆ ಅನ್ನೋಂಥದ್ದು ಫಸ್ಟ್ ತಿಳ್ಕೊಬೇಕಾಗುತ್ತದೆ. ಹೆಣ್ಮಗುನಲ್ಲಿ ಸಮಸ್ಯೆಗಳು ಕಂಡು ಬಂದಾಗ ವಿಶೇಷವಾದ ಪದ್ಧತಿಗಳಿರ್ತವೆ. ಗಂಡಿನಲ್ಲಿ ಸಮಸ್ಯೆ ಬಂದಾಗ ಕೆಲವು ಮಾತ್ರೆಗಳೇ ಪದ್ಧತಿಗಳಿದ್ದಾವೆ, ಅವುಗಳನ್ನ ಅನುಸರಿಸಬೇಕಾಗುತ್ತದೆ. ಆಹಾರ ಪದ್ಧತಿಯಿಂದ ಇಬ್ಬರೂ ಅನುಸರಿಸಬೇಕು. ದೈಹಿಕವಾಗಿ ಮತ್ತು ಮಾನಸಿಕವಾಗಿಯೂ ಕೂಡ, ಫಿಸಿಕಲಿ ಮೆಂಟಲಿ ಇಬ್ಬರೂ ಕೂಡ ಸ್ಟ್ರಾಂಗ್ ಆಗಬೇಕು. ಹಾಗಿದ್ದಾಗಲೇ ಪ್ರಥಮ ಬೇಸಿಕ್ಕು ನಾವು ಮಾಡುವಂತಹ ಎಲ್ಲ ಪೂಜೆ ಪುನಸ್ಕಾರಗಳಿಗೂ, ನಾವು ಕೊಡುವಂತಹ ಸಲಹೆಗಳಿಗೂ ಕೂಡ ಸ್ಟ್ರಾಂಗ್ ಆಗಿ ಇಬ್ಬರೂ ಕೆಲಸ ಮಾಡಿದ್ರೇ ಪರಿಹಾರ ಸಿಗೋದು ಫಸ್ಟ್ ಪ್ರಥಮ. ಎರಡನೇದಾಗಿ ದೈವ ಸಂಕಲ್ಪ ಅನ್ನುವಂಥದ್ದು ಬೇಕಾಗುತ್ತದೆ. ಎಕ್ಸಾಂಪಲ್ಲು ಫಸ್ಟು ದೈವ ಸಂಕಲ್ಪನೇ ಬೇಕು, ಆಮೇಲೆ ನಾವು ಮಾಡುವಂಥದ್ದು ಅಲ್ವಾ. ನಾವು ಕೊಡುವಂತಹ ಮಾರ್ಗ ಭಗವಂತನ ಸಂಕಲ್ಪ ಇಲ್ದಿರ ಒಂದು ಹುಲ್ಕಡ್ಡಿನೂ ಕೂಡ ಅಲ್ಲಾಡಲ್ಲ ಅನ್ನೋ ಹಾಗೆ, ನಿಮಗೆ ಇರುವಂತಹ ಸಂತಾನ ಭಾಗ್ಯದಲ್ಲಿ ಸಮಸ್ಯೆಗಳಿಗೆ ಭಗವಂತನ ಅನುಗ್ರಹ, ನಿಮ್ಮ ಮನೆ ದೇವರ, ಇಚ್ಛಾ ದೇವರ, ಇಷ್ಟ ದೇವರ ಆರಾಧನೆ ಅನ್ನುವಂಥದ್ದು ನೀವು ಮಾಡಬೇಕಾಗುತ್ತದೆ. ನಮ್ಮ ಕುಲದೇವರ ಆರಾಧನೆಯಿಂದ, ಕಾಳಿ ಮಾತಾ ಆಶೀರ್ವಾದದಿಂದ ನಾವು ಕೊಡುವಂತಹ ಒಂದು ಯಂತ್ರ ಮಂತ್ರ ಪ್ರಕರಣ, ಒಂದು ಸಲಹೆ ಅನ್ನುವಂಥದ್ದು ಏನೈತೋ ಅದನ್ನು ನೀವು ಪರಿಪಾಲನೆ ಮಾಡಿದಾಗ ನಿಮಗೆ ಯಾವುದೇ ರೀತಿಯಾಗಿ ಸಮಸ್ಯೆಗಳಿಲ್ದಿರ ಮತ್ತು ಸೈಡ್ ಎಫೆಕ್ಟು ದೈಹಿಕವಾಗಿ ಯಾವುದೂ ಕೂಡ ಸಮಸ್ಯೆಗಳು ಆಗದಿರ, ಕುಟುಂಬಕ್ಕೂ ಕೂಡ ತೊಂದರೆ ತಾಪತ್ರೆಗಳು ಆಗದಿರ ಸುಲಭ ವಿಧಾನದಲ್ಲಿ ಸಂತಾನ ಭಾಗ್ಯವನ್ನು ಪಡ್ಕೊಳ್ಳೋದಕ್ಕೆ ಖಂಡಿತವಾಗ್ಲೂ ತುಂಬ ಸಲಹೆಗಳಿದ್ದಾವೆ. ಓಕೆ ಗುರುಜಿ, ಒಬ್ರು ಕಾಲರ್ ಇದ್ದಾರೆ, ಮಾತಾಡ್ಸ್ಬಿಡೋಣ. ಹಲೋ ಹಲೋ ಹಲೋ, ನಮಸ್ತೆ ಸರ್, ನಿಮ್ಮ ಹೆಸರು? ಸಿದ್ದೇಶ್. ಎಲ್ಲಿಂದ ಕರೆ ಮಾಡಿದ್ದೀರಾ? ಹಿರಿಯೂರು. ಹಾಂ, ಹಿರಿಯೂರು. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆನೇ ಕೇಳಬೇಕಾಗಿತ್ತು. ಸ್ವಲ್ಪ ಜೋರಾಗಿ ಮಾತಾಡಿ. ನಮ್ಮ ಬಗ್ಗೆನೇ ಕೇಳಬೇಕಾಗಿತ್ತು. ನಿಮ್ಮ ರಾಶಿ ನಕ್ಷತ್ರ ಡೇಟ್ ಆಫ್ ಬರ್ತ್ ತಿಳಿಸ್ಕೊಡಿ. ಹಿರಿಯೂರು ತಾಲೂಕು. ಹಿರಿಯೂರು. ಓಕೆ, ರಾಶಿ ನಕ್ಷತ್ರ ಡೇಟ್ ಆಫ್ ಬರ್ತ್ ಹೇಳಿ. ಶತಭಿಷ ನಕ್ಷತ್ರ, ಸಿದ್ದೇಶ, 1ನೇ ತಾರೀಕು 5ನೇ ತಿಂಗಳು 78ನೇ ಇಸ್ವಿ. ಮಾತಾಡಿ, ಗುರೂಜಿ ಇದ್ದಾರೆ. ನಮಸ್ಕಾರ. ನಮ್ಮ ವ್ಯಾಪಾರಗಳು ಯಾವ ನೋಡಿದ್ರು, ಎಷ್ಟು ಬೆಳೆದ್ರು, ಏನ್ ಮಾಡಿದ್ರು, ನಾವು ರೈತರು ಏನ್ ಬೆಳೆದ ಏನ್ ಮಾಡಿದ್ರು ಕುಂಠಿತನೇ ಹೊರತು ಮುಂದಕ್ಕೆ ಬರಕ್ ಆಗ್ತಿಲ್ಲ. ಸಂತಾನನೂ ಇಲ್ಲ ನಮಗೆ. ನಮಸ್ಕಾರ. ತಮ್ಮ ಹೆಸರೇನಂದ್ರಿ? ಸಿದ್ದೇಶ್. ಸಿದ್ದೇಶ್. 1/5/1978 ಕೊಟ್ಟಿದ್ದೀರಾ? ಸಿದ್ದೇಶ್, ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಅಂತಂದರೆ ಭೂಮಿಗೆ ಸಂಬಂಧಪಟ್ಟಂತಹ ಕೇಳ್ತಾ ಇದ್ದೀರಾ ಫಲ. ಹೌದು. ನೀವು ಮಾಡ್ತಾ ಇರುವಂತಹ ಜಾಗದಲ್ಲಿ ಅಂತಂದರೆ ಉಳುಮೆ ಏನು ಮಾಡ್ತಾ ಇದ್ದೀರೋ, ವ್ಯವಸಾಯ ಏನು ಮಾಡ್ತಾ ಇದ್ದೀರೋ ಆ ಜಾಗಕ್ಕೆ ಸಂಬಂಧಪಡುವಂಥದ್ದೇ ಶನಿ ಅಧಿಪತಿ ಅನ್ನೋಂಥ ಬರ್ತಾನೆ. ನಿಮ್ಮ ರಾಶಿ ನಕ್ಷತ್ರಕ್ಕೆ ಶನಿ ಅಧಿಪತಿ, ರಾಶ್ಯಾಧಿಪತಿ ಶನಿಗೆ ಸಂಬಂಧಪಟ್ಟಂತಹ ನೀವು ಮಾಡ್ತಾ ಇರುವಂತಹ ಉಳುಮೆ ಜಾಗದಲ್ಲಿ, ಅಂದರೆ ನಿಮ್ಮ ವಯಸ್ಸು ಕರೆಕ್ಟಾಗಿ ನೀವು ತಿಳ್ಕೊಳ್ಳಿ. ನಿಮ್ಮ ವಯಸ್ಸು 19ರಿಂದ 22 ವಯಸ್ಸು ಒಳಗಡೆ, 19ರಿಂದ 22 ವಯಸ್ಸು ಒಳಗಡೆ ನೀವು ಮಾಡ್ತಾ ಇರುವಂತಹ ಜಾಗದಲ್ಲಿ ಒಂದು ಹಾವಿಗೆ ತೊಂದರೆ ಕೊಟ್ಟಿರುವಂಥದ್ದು ಕೂಡ ಕಾಣಿಸ್ತಾ ಐತೆ, ಮತ್ತು ಮರ ಗಿಡಗಳನ್ನ ಕಡಿದಿರುವಂತಹದ್ದು ದೋಷ ಅನ್ನುವಂಥದ್ದು ಕಾಣಿಸ್ತಾ ಐತೆ. ಈ ಎರಡು ಮುಖ್ಯವಾಗಿ ಇದು ವ್ಯವಸಾಯಕ್ಕೆ ಸಂಬಂಧಪಟ್ಟಂತೆ ಮತ್ತು ನಿಮಗೆ ದೈಹಿಕವಾಗಿ ಸಂಬಂಧಪಟ್ಟಂತಹ ಈ ಎರಡೂ ಸಮಸ್ಯೆಗಳಿಂದ ಶನಿ ಅಧಿಪತಿಯಾಗಿ ನಿಮಗೆ ಎಲ್ಲ ರೀತಿಯಲ್ಲೂ ಕೂಡ, ಅಂದರೆ ವ್ಯವಸಾಯ ನೀವು ಮಾಡಿದ್ರೂ ಸರಿ ಅಥವಾ ವ್ಯವಸಾಯಕ್ಕೆ ಸಂಬಂಧಪಡುವಂತಹ ವ್ಯವಹಾರ ಮಾಡಿದ್ರೂ ಸರಿ, ನಿಮಗೆ ಯಾವುದ್ರಲ್ಲೂ ಕೂಡ ಏಳಿಗೆ ಕಾಣ್ತಾ ಇಲ್ಲ. ಏನಕ್ಕೆ ಅಂತಂದರೆ ಆ ಭೂಮಿಗೆ ಸಂಬಂಧಪಡುವಂತಹ ಜಾಗದಲ್ಲಿ ನಿಮಗೆ ಸ್ವಲ್ಪ ನೋವಾಗಿದೆ, ಶಾಪದೋಷ ಮುಕ್ತ ಅನ್ನುವಂಥದ್ದು ಬರ್ತೈತೆ. ಅದಕ್ಕಾಗಿ ಏನು ಮಾಡಬೇಕು ಅಂತಂದರೆ ಆ ಜಾಗದಲ್ಲಿ ಅಂತಂದರೆ ಒಂದಡಿ ಕರೆಕ್ಟಾಗಿ ಮಣ್ಣು ಅಂತಂದರೆ 1 ಅಡಿ ಅಗಲ, 1 ಅಡಿ ಉದ್ದ ಮತ್ತು 1 ಅಡಿ ನಾಟು, ಇಷ್ಟು ಮಣ್ಣನ್ನು ತೆಗೆದುಕೊಂಡು ಅದನ್ನು ನಿಮ್ಮ ಮನೆ ದೇವರಿಗೆ ಅಂತಂದರೆ
ಕುಲದೇವರಿಗೆ ಅರ್ಪಿಸಬೇಕು ಅಂತಂದರೆ ತಾರೆ ಮರಕ್ಕಾಗಿರ್ಬೋದು, ಅರಳಿ ಆಗಿರ್ಬೋದು, ಅಥವಾ ನೀವು ಹೊಲದ ಜಾಗದಲ್ಲಿ ಈಶಾನ್ಯ ದಿಕ್ಕಿಗೆ ಸಂಬಂಧಪಡುವಂತಾದರೆ ಆ ಜಾಗದಲ್ಲಿ ಅದನ್ನು ಸ್ವಲ್ಪ ಮೂರ್ತಿಯಾಗಿ ಮಾಡಿ, ಶಿವಲಿಂಗ ಮಾಡ್ತಿರೋ, ಗಣಪತಿ ಮೂರ್ತಿ ಮಾಡ್ತಿರೋ, ನಿಮಗೆ ಇಷ್ಟವಾಗಿ ಯಾವುದು ಆಗುತ್ತೋ ಅದನ್ನು ಮಾಡಿ ಸ್ವಲ್ಪ ಪೂಜೆ ಪುನಸ್ಕಾರಗಳು ಮಾಡಿ ಅದನ್ನು ಆರ್ಗ್ಯ ಬಿಡಬೇಕು. ಅಂತಂದರೆ ಸೂರ್ಯನಿಗೆ ಅದರ ಮೇಲೆ ಆ ಮಾಡಿರುವಂತಹ ವಿಗ್ರಹದ ಮೇಲೆ ಸೂರ್ಯನಿಗೆ ನಮಸ್ಕಾರ ಮಾಡಿಕೊಂಡು ಆ ವಿಗ್ರಹ ಅಂದರೆ ಆ ಮಣ್ಣಿನ ವಿಗ್ರಹ ಏನಿರುತ್ತೋ ಅದು ಸಂಪೂರ್ಣ ಕರಗೋವರೆಗೂ ಕೂಡ ಒಂದು ಗಂಗೆ ನೀರನ್ನು ಬಿಡಬೇಕು, ಆರ್ಗೆ ಬಿಡಬೇಕು. ಹೀಗೆ ಮಾಡಿದಾಗ ಪ್ರತಿ ಶನಿವಾರ ದಿನದಂದು ಮಾಡಬೇಕು. ಶನಿ ಅಧಿಪತಿಯಾಗಿ ಶನಿವಾರ ದಿನ ಮಾಡಬೇಕು. ಸೂರ್ಯನಿಗೆ ನಮಸ್ಕಾರ ಮಾಡಿಕೊಂಡು ನಿಮ್ಮ ಭೂಮಿಯ ಈಶಾನ್ಯ ದಿಕ್ಕಿನಲ್ಲಿ ಮಾಡ್ಕೊಳ್ತಾ ಹೋಗಿ ಎಲ್ಲ ಸಮಸ್ಯೆಗಳು ಸ್ವಲ್ಪ ಸಾಧ್ಯವಾದಷ್ಟು ಪರಿಹಾರ ಆಗುತ್ತೆ. ಮತ್ತು ಖುದ್ದಾಗಿ ನಮಗೆ ಸಂಪೂರ್ಣವಾಗಿ ಮಾಹಿತಿ ಬೇಕು ಅಂದರೆ ನಮಗೆ ಖುದ್ದಾಗಿ ಭೇಟಿಯಾಗಿ ಇನ್ನೂ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಎಸ್ ಗುರುಜಿ, ಸಂತಾನ ಭಾಗ್ಯದ ಕುರಿತಾಗಿ ತಿಳಿಸ್ಕೊಡ್ತಾ ಇದ್ರಿ. ಸೊ ಪರಿಹಾರಗಳ ಕುರಿತಾಗಿ ತಿಳಿಸ್ಕೊಡೋದಾದರೆ ಪರಿಹಾರ ಮಾರ್ಗ ಸಂತಾನ ವಿಳಂಬ ಯಾಕಾಗ್ತಾ ಇರುವಂತ ತಿಳ್ಕೊಂಡಾದ ನಂತರ ಅಂತಂದರೆ ಅಬಶನ ಆಗಿ ಆಗ್ತಾ ಇಲ್ವಾ ಅಥವಾ ಮದುವೆ ಆಗಿ ಇಷ್ಟು ವರ್ಷಗಳಾಗುವವರೆಗೂ ಕೂಡ ಆಗ್ತಾ ಇಲ್ವಾ ಅನ್ನೋರಿಗೆ ವಿಶೇಷವಾಗಿ ಯಾವ ರತ್ನವನ್ನು ಧರಿಸಿದ್ರೆ ನಮಗೆ ಫಲ ಎನರ್ಜಿ ಸಿಗುತ್ತೆ, ಯಾವ ರತ್ನವನ್ನು ಧರಿಸಬಾರ್ದು ಅದನ್ನು ಧರಿಸಬಾರ್ದು, ಆಹಾರ ಪದ್ಧತಿಗಳಲ್ಲಿ ಯಾವುದನ್ನು ತಗೋಬಾರ್ದು ಅನ್ನೋಂಥದ್ದು ಇರುತ್ತೋ ಅದನ್ನು ತಗೋಬಾರ್ದು, ಆ ರೀತಿಯಾಗಿರುತ್ತೆ. ವಿಶೇಷವಾಗಿ ವಜ್ರ ಎಕ್ಸಾಂಪಲ್ ಆಗಿ ನವರತ್ನಗಳಲ್ಲಿ ವಜ್ರವನ್ನು ಯಾವುದೇ ಕಾರಣಕ್ಕೂ ಕೂಡ ಮಹಿಳೆಯರು ಸಾಧ್ಯವಾದಷ್ಟು ಕಡಿಮೆ ಧರಿಸಬೇಕು, ಧರಿಸಲೇಬಾರ್ದು. ಆ್ಯಕ್ಚುಲಿ ಧರಿಸಿದರೆ ಗುರುವಿನ ಆಜ್ಞೆಯಿಂದ ಪದ್ಧತಿಗಳ ಮುಖಾಂತರವಾಗಿ ಅನುಸರಿಸುವಂತಹ ಶಕ್ತಿ ನಮಗಿರಿದ ಆಗ ಮಾತ್ರನೇ ಗುರುವಿನ ಆಜ್ಞೆಯಿಂದ ಧರಿಸಬೇಕಾಗುತ್ತೆ, ಇಲ್ಲಾಂತಂದರೆ ಧರಿಸಬಾರದು. ಇದು ಒಂದು. ಮತ್ತು ಆಹಾರ ಪದ್ಧತಿಗಳಲ್ಲಿ ನಮಗೆ ಏನು ಡಿಸ್ಟರ್ಬ್ ಆಗ್ತಾ ಇದೆ ಅಂತಂದರೆ ನಮ್ಮ ಗರ್ಭಕ್ಕೆ ಏನು ತೊಂದರೆ ಆಗ್ತಾಯಿದೆ, ನಷ್ಟ ಆಗ್ತಾಯಿದೆ ಅನ್ನುವಂಥದ್ದು ತಿಳ್ಕೊಬೇಕಾಗುತ್ತೆ. ಅದನ್ನು ಆಹಾರ ಪದ್ಧತಿಗಳು ಯಾವುದನ್ನು ತಿನ್ನಬಾರ್ದು ಅನ್ನೋಂಥದ್ದು ಇರುತ್ತೋ ಅದನ್ನು ತಿನ್ನಬಾರ್ದು. ಎರಡನೇದಾಗಿ ಆ ಮಗುವಿನ ಯಾರಿಗೆ ಇದಾಗ್ತಾ ಇರಲ್ವೋ, ಗರ್ಭ ನಿಲ್ಲುತ್ತಾ ಇರಲ್ವೋ, ಆ ಮಗುವಿನ ತಾಯಿಯಿಂದ ಮಗುವಿಗೆ ಯಾರಿಗೆ ಸಂತಾನ ಭಾಗ್ಯ ಕಾಣಿಸ್ತಾ ಇಲ್ವೋ ಆ ಮಗುವಿನ ಹೊಟ್ಟೆ ಮೇಲೆ ನಾಭಿ ಮೇಲೆ ಕೈ ಇಟ್ಟು ಒಂದು ಪದ್ಧತಿ ಇದೆ, ಹೇಗೆ ಪೂಜೆ ಮಾಡಬೇಕು, ಹೇಗೆ ತಾಯಿಯಿಂದ ಸ್ವಲ್ಪ ಗರ್ಭಗತ ಅನ್ನುವಂಥದ್ದು ಹೇಗೆ ಕನೆಕ್ಟ್ ಆಗಬೇಕು ಅನ್ನೋಂಥದ್ದು ಒಂದು ಪೂಜೆ ಇದೆ, ಒಂದು ಬೀಜ ಮಂತ್ರ ಇದೆ. ಅದನ್ನು ಪಠಿಸಬೇಕು. ಯಾವಾಗ ಪಠಿಸಬೇಕು? ತಾಯಿಯ ನಕ್ಷತ್ರಕ್ಕೂ ಮತ್ತು ಮಗಳ ನಕ್ಷತ್ರಕ್ಕೂ ಇರುವಂತಹ ಒಂದು ಬೀಜ ಮಂತ್ರ ಮತ್ತು ರಾಶಿಯ ಅಧಿಪತಿಗೆ ಒಂದು ಮುಹೂರ್ತ ಅನ್ನುವಂಥದ್ದು ಇಡ್ತೀವಿ. ಆ ಮುಹೂರ್ತದಲ್ಲಿ ಆ ಬೀಜ ಮಂತ್ರವನ್ನು ಪಠಿಸಿದಾಗ ಭಗವಂತನಿಂದ ಆಶೀರ್ವಾದ ಒಂದು ಕನೆಕ್ಟ್ ಆಗುತ್ತೆ, ಒಂದು ಎನರ್ಜಿ ಕನೆಕ್ಟ್ ಆಗುತ್ತೆ. ಆವಾಗ ಸಂತಾನ ಭಾಗ್ಯ ಫಲ ಅನ್ನುವಂಥದ್ದು ಆ ರೀತಿಯೂ ಕೂಡ ಪಡ್ಕೋಬಹುದು. ಹೀಗೆ ತುಂಬ ವಿಧಾನಗಳಿದ್ದಾವೆ. ವಿಧಾನಗಳು ಸಿಂಪಲ್ ಆಗಿದ್ರೂ ಕೂಡ ಮಾಡುವಂತಹ ಮನೋಧೈರ್ಯ, ತನ್ನು ಮನ ಧನದಿಂದ ನಾವು ಇಷ್ಟಾರ್ಧ ಸಿದ್ಧಿಯನ್ನು ಸಾಧಿಸಿಕೊಳ್ಳುವುದಕ್ಕೋಸ್ಕರ ಗುರುವಿನ ಆಜ್ಞೆ ಇಲ್ದಿರ ನೀವು ಮಾಡಿದ್ರೆ ಯಾವುದರಲ್ಲೂ ಸಕ್ಸಸ್ ಆಗೋದಿಲ್ಲ. ಫಿಸಿಕಲ್ಲಾಗಿ ಡಾಕ್ಟ್ರಿಂದ ಬರುವಂತಹ ಟ್ರೀಟ್ಮೆಂಟನ್ನು ಕೂಡ ನೀವು ತಗೋಬೇಕು. ಡಾಕ್ಟ್ರ್ ಏನು ಪರಿಹಾರ ಕೊಡ್ತಾರೋ, ಏನು ಸಲಹೆ ಕೊಡ್ತಾರೋ ಅದು ಪಾಲಿಸಬೇಕು. ಅದು ಪಾಲಿಸಿದಾಗದ ಫಲಿತಾಂಶ ಸಿಗೋದು. ಅದು ಬಿಟ್ಟು ಸ್ಪಿರಿಚುವಲಿ ಡಾಕ್ಟರ್ ಅಂತಂದರೆ ದೇವಸ್ಥಾನಗಳಿಗೆ ಸಂಬಂಧಪಡುವಂತಹ ಒಂದು ಆಧ್ಯಾತ್ಮಿಕವಾಗಿ ಸಂಬಂಧಪಟ್ಟಂತಹ ನಾವು ಕೂಡ ಒಂದು ರೀತಿಯಲ್ಲಿ ಡಾಕ್ಟ್ರೇ. ನಾವು ಹೇಳುವಂತಹ ಸಲಹೆಗಳನ್ನ ನೀವು ಚಾಚು ಚಪ್ತಿರ ಮಾಡಿದ್ರೆ ಅದರಲ್ಲೂ ಫಲಿತಾಂಶ ಅನ್ನುವಂಥದ್ದು ಕಂಡುಹಿಡ್ಕೋಬಹುದು. ಓಕೆ ಗುರುಜಿ, ಮತ್ತೊಬ್ರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ಹಲೋ ಹಲೋ, ನಮಸ್ತೆ ಮಾ, ನಿಮ್ಮ ಹೆಸರು? ನಮಸ್ತೆ ಮೇಡಮ್, ಶಾಂತಮ್ಮ ಅಂತ. ಓಕೆ, ಎಲ್ಲಿಂದ ಕರೆ ಮಾಡಿದ್ದೀರಾ? ಇಲ್ಲಿ ಬೆಂಗಳೂರಿಂದ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ಮಗಳ ಬಗ್ಗೆ ಕೇಳಬೇಕಾಯ್ತು ಮೇಡಮ್. ಅವರ ಹೆಸರು, ರಾಶಿ, ನಕ್ಷತ್ರ, ಡೇಟ್ ಆಫ್ ಬರ್ತ್ ತಿಳಿಸ್ಕೊಡಿ. 29/4/2001. ಓಕೆ. ಪುನರ್ವಸು ನಕ್ಷತ್ರ, ಬೃಂದ. ಮಾತಾಡಿ, ಗುರುಜಿ ಇದ್ದಾರೆ. ನಮಸ್ಕಾರ ಅಮ್ಮ. ಗುರುಜಿ ಕೋಟಿ ಕೋಟಿ ನಮಸ್ಕಾರ ಗುರುಜಿ. ಧನ್ಯವಾದ ಅಮ್ಮ. ಹೇಳಿ ಅಮ್ಮ. ಮಗಳ ಬಗ್ಗೆ ಕೇಳಬೇಕಾಯ್ತು ಗುರುಜಿ. ಪ್ರಶ್ನೆ ಅಮ್ಮ, ಮುಖ್ಯವಾದ ಪ್ರಶ್ನೆ. ಪುನರ್ವಸು ನಕ್ಷತ್ರ ತುಂಬಾ ವಿಶೇಷವಾದ ನಕ್ಷತ್ರ. ಹೇಳಿ, ಪ್ರಶ್ನೆ ಏನು? ಗುರುಜಿ ಮದುವೆ ಆಗಿ 4 ವರ್ಷ ಆಯ್ತು, ಮಕ್ಕಳಾಗಿಲ್ಲ. ಇವರು ಏನೋ ನಿಮ್ಮ ಅಳಿನ ಹೆಸರು ಹೇಳಿ ಅಮ್ಮ. ಅವ್ರ ಹೆಸರು ಹೇಮಂತ್. ಹೇಮಂತ್. 4 ವರ್ಷ ಆಗೈತೆ. ಹೇಮಂತ್ ಬೇರೆ ಹೆಸರು ಏನಾರು ಇದೆಯಮ್ಮ?
ಇಲ್ಲ ಅವ್ರಿಗೆ ಅದೇ ಹೆಸರಂತೆ ಹೇಮಂತ್ ಅಂತೆ. ಹೇಮಂತ್. ಮಗಳಿಗೂ ಒಂದೇ ಹೆಸರೇನಾ? ಲಗ್ನ ಪತ್ರಿಕೆನಲ್ಲಿ ಅದೇ ಹೆಸರು ಕೊಟ್ಟಿದ್ರಾ? ಮಗಳಿಗೆ ಹುಟ್ಟಿದ್ದು ಡೇಟ್ ಆಫ್ ಬರ್ತ್ ಅಲ್ಲಿ ಹಿತೈಷಿ ಅಂತ ಬಂದೈತಿ. ಹಿತೈಷಿ. ನಾವು ಕರೆಯೋದು ಬೃಂದ ಅಂತ. ಬೃಂದ. ಸರಿ ಅಮ್ಮ, ಏನು ತೊಂದರೆ ಏನಿಲ್ಲ. ಇವಾಗ ಮುಖ್ಯವಾಗಿ ಇಬ್ಬರಲ್ಲೂ ಕೂಡ ಯಾರದ್ದು ತೊಂದರೆ ಅಂತ ಅಂದ್ಬಿಟ್ಟು ಎಕ್ಸಾಕ್ಟ್ ಇವಾಗ ಹೇಳೋಕ್ಕಾಗೋದಿಲ್ಲ. ಯಾಕಂತಂದರೆ ನಿಮ್ಮ ಮಗಳದು ನಮ್ಮದು ವಾಟ್ಸಪ್ನಲ್ಲಿ ನಿಮ್ಮ ಮಗಳದು ಎಡಗೈಯಿಂದ ಹಸ್ತರೇಖೆ ಕಾಣೋ ಥರ ಒಂದು ಇದು ಫೋಟೋ ಕಳಿಸ್ಕೊಡಿ. ಅದರಲ್ಲಿ ವಿಷಯ ಏನಿದೆ ಅಂತ ಅಂದ್ಬಿಟ್ಟು ತಿಳ್ಕೊಳ್ತೀವಿ, ಅದಕ್ಕೆ ಪರಿಹಾರ ಮಾರ್ಗ ಕೊಡ್ತೀವಿ. ಇಲ್ಲಿ ಸಾಲವಳಿನಲ್ಲಿ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಭಗವಂತನ ಆಶೀರ್ವಾದನೂ ಕೂಡ ಚೆನ್ನಾಗಿದೆ, ಸಮಸ್ಯೆಗಳಿಲ್ಲ. ಮುಖ್ಯವಾಗಿ ಶುಕ್ರನ ಅಧಿಪತಿ ಮತ್ತು ಶುಕ್ರ ಮತ್ತು ಗುರು ಗ್ರಹತಿಗಳಿಗೆ ಸಂಬಂಧಪಡುವಂಥದ್ದು. ಶುಕ್ರ ಮತ್ತು ಗುರು ಈ ಎರಡಕ್ಕೂ ಸಂಬಂಧಪಡುವಂತಹ ಕಾಳು ಯಾವುದು ಬರುತ್ತದೆ ಅದನ್ನು ತಿಳ್ಕೊಬೇಕು. ಅವುಗಳನ್ನ ಸಾಧ್ಯವಾದಷ್ಟು ಪ್ರತಿದಿನ, ಒಂದು ದಿನನೂ ಮಿಸ್ ಮಾಡಿದಿರ, ಪ್ರತಿದಿನ ರಾತ್ರಿ ನೆನೆಸಿಡಿ, ಬೆಳಿಗ್ಗೆ ಎದ್ದು ಹಸುಗೆ ಕೊಡಿ. ಮಗಳ ಕೈಯಲ್ಲಿ ಕೊಡಿಸ್ತಾ ಬನ್ನಿ. ಇಲ್ಲಾಂದರೆ ತಾಯಿ ನೀವು ಮಾಡ್ಬೋದು, ನೀವಾದರೂ ಮಾಡ್ಬೋದು, ಇಲ್ಲ ಮಗಳ ಕೈಲಾದರೂ ಮಾಡಿ. ಪ್ರತಿದಿನ 27 ದಿನಗಳ ಕಾಲ ಕೊಡಬೇಕು ಹಸುಗೆ. ಮಾಡಿದಾಗ ಸ್ವಲ್ಪ ಸಾಧ್ಯವಾದಷ್ಟು ಇಂಪ್ರೂವ್ಮೆಂಟ್ ಕಾಣಿಸುತ್ತೆ, ಏನೂ ತೊಂದರೆ ಆಗೋದಿಲ್ಲ. ಒಂದು ಮನೆ ಕಡೆಯಿಂದ ಏನು ದೋಷ ಇಲ್ಲ ಸ್ವಾಮೀಜಿ? ಮನೆಯದು ದೋಷ ಇಲ್ಲ, ಬರ್ತಾ ಇಲ್ಲಮ್ಮ. ಮನೆಗೆ ದೋಷಕ್ಕೂ ಮತ್ತು ಇವರಿಬ್ಬರಿಗೂ ಸಂತಾನ ಭಾಗ್ಯಕ್ಕೂ ತೊಂದರೆ ಇಲ್ಲ, ಸಮಸ್ಯೆ ಇಲ್ಲ, ಕನೆಕ್ಟ್ ಆಗೋದು ಇಲ್ಲ. ಮನೆ ದೋಷದಿಂದ, ವಾಸ್ತು ದೋಷದಿಂದ ಮಕ್ಕಳಾಗದೇ ಇರೋದು ತಪ್ಪು. ಬೇರೆ ವ್ಯವಹಾರಿಕವಾಗಿ ಒಂದೇ ರಾಶಿ ಬರುತ್ತೆ ಅಂತಾರೆ, ಅದಕ್ಕೆ ಕೇಳಿದ್ದು. ಏಕ ನಕ್ಷತ್ರ ಏಕರಾಶಿ ಆದ್ರೂ ಕೂಡ ಅಮ್ಮ ಇಲ್ಲಿ ಸಮಸ್ಯೆ ಇಲ್ಲ, ಅದಕ್ಕೆ ಕೇಳಿದ್ದು. ಬೇರೆ ಹೆಸರೇನಾರು ಇದೆಯಾ ಅಂತ ಅಂದ್ಬಿಟ್ಟು. ಸಾಲವಳಿನಲ್ಲಿ ಅಮ್ಮ, ಸಾಲವಳಿನಲ್ಲಿ ಸಮಸ್ಯೆ ಇಲ್ಲ ಖಂಡಿತವಾಗ್ಲೂ. ಮನೆ ದೋಷದಿಂದ ಮಕ್ಕಳಾಗದೇ ಇರೋದಕ್ಕೂ ಸಮಸ್ಯೆ ಅಲ್ಲ, ಅರ್ಥವಾಯ್ತಾ? ಅದಕ್ಕೆ ಕೇಳಿದ್ದು. ಮಗುವಿನ ಎಡಗೈದ ಫೋಟೋ ತಗೊಂಡು ನಮ್ಗೆ ವಾಟ್ಸಪ್ ಕಳಿಸ್ಕೊಡಿ, ಅದು ಸಂಪೂರ್ಣ ಮಾಹಿತಿ ಕೊಡ್ತೀವಿ ಮತ್ತು ಅದಕ್ಕೆ ಹೇಳ್ಕೊಡ್ತೀವಿ ಏನು ಮಾಡಬೇಕು ಅನ್ನೋಂಥದ್ದು, ಹೇಗೆ ಫಲಿತಾಂಶ ನಿಲ್ಲುತ್ತೆ ಅನ್ನೋಂಥದ್ದು. ಅದನ್ನು ಪರಿಹಾರ ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ಆಗುತ್ತೆ. ನೀವು ಯೋಚನೆ ಮಾಡೋಕ್ಕೆ ಹೋಗಬೇಡಿ. ನೀವಾದರೂ ಮಾಡ್ಬೋದು, ಮಗು ಕೈಲಾದರೂ ಮಾಡ್ಬೋದು. ಹಸುವಿಗೆ ಸಾಧ್ಯವಾದಷ್ಟು ಸ್ವಲ್ಪ ನವಧಾನ್ಯಕ್ಕೆ ಸಂಬಂಧಪಡುವಂಥದ್ದು ಕಾಳುಗಳನ್ನು ರಾತ್ರಿ ಹೊತ್ತು ನೆನೆಸಿಟ್ಟು 21 ದಿನಗಳ ಕಾಲ ಬೆಳಗ್ಗೆ ಹೊತ್ತು ಸ್ವಲ್ಪ ಕೊಡಿ, ಹಸು ಕೊಡಿ. ಅದರಿಂದ ನಿಮಗೆ ಮುಕ್ತಿ ಸಿಗುತ್ತೆ ಮಗುಗೆ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಎಸ್ ಗುರುಜಿ, ಇನ್ನೂ ಸಾಕಷ್ಟಿದೆ ಮಾತನಾಡೋದು. ಸಾಕಷ್ಟು ಮಂದಿ ಕರೆ ಕೂಡ ಮಾಡ್ತಾ ಇದ್ದಾರೆ. ಗುರುಜಿ, ಮತ್ತೊಬ್ರು ಕಾಲರ್ ಇದ್ದಾರೆ, ಮಾತಾಡಿಸ್ಬಿಡೋಣ. ಹಲೋ ಮೇಡಮ್. ಹಲೋ ಹಲೋ, ನಮಸ್ತೆ ಮೇಡಮ್. ಹಲೋ ಹಲೋ, ನಮಸ್ತೆ ಮಾ, ನಿಮ್ಮ ಹೆಸರು? ನನ್ನ ಹೆಸರು ಶಾಂತವ್ವ ಅಂತ ಹೇಳ್ರಿ. ಎಲ್ಲಿಂದ ಕರೆ ಮಾಡಿದ್ದೀರಾ? ನಾವು ಹಾವೇರಿ ಜಿಲ್ಲಾ ಸಿಂಗ್ಯಾ ತಾಲೂಕು, ಇಲ್ಲಿ ಬಸವನಕೊಪ್ಪ ಅಂತ ಹೇಳಿ. ಸ್ವಲ್ಪ ಜೋರಾಗಿ ಮಾತಾಡಿ. ಯಾರ ಬಗ್ಗೆ ಕೇಳಬೇಕಿತ್ತು? ಮಗನ ಬಗ್ಗೆ ರೀ. ಅವರ ಹುಟ್ಟಿದ ದಿನಾಂಕ, ರಾಶಿ, ನಕ್ಷತ್ರ ಹೇಳಿ. ರಾಶಿ ನಕ್ಷತ್ರ ಹುಟ್ಟಿದ್ದು ಇಸ್ವಿ ಗೊತ್ತಿಲ್ರಿ. ರಾಶಿ ಕನ್ಯಾ ರಾಶಿ, ಹಸ್ತ ನಕ್ಷತ್ರ. ಓಕೆ, ಮಾತಾಡಿ. ಗುರುಜಿ ಇದ್ದಾರೆ. ನಮಸ್ಕಾರ ಅಮ್ಮ. ಹಾಂ, ನಮಸ್ತೆ ಮೇಡಮ್. ನಮಸ್ತೆ ಸರ್. ಏನು ಮಗನ ಹೆಸರು? ಫಕ್ಕೀರಯ್ಯ ಅಂತ ಹೇಳ್ರಿ. ಏನಮ್ಮ? ಫಕ್ಕೀರಯ್ಯ ರೀ. ಹಾಂ, ಸರಿ. ಏನಮ್ಮ ಪ್ರಶ್ನೆ, ಏನು ಕೇಳಬೇಕಾಗಿತ್ತು? ಎಲ್ಲಿ ಕನ್ಯಾನ ಹತ್ತವಲ್ಲ ರೀ, ಮದುವೆ ಕೇಳ್ಬೇಕಾಗಿತ್ತು. ಏನು ಪ್ರಾಬ್ಲಮ್ಮ? ಮದುವೆ ರೀ. ಮದುವೆ ವಿಷಯದಲ್ಲಿ? ಹ್ಞೂ ರೀ. ಪಂಚಮಿ ಅಮ್ಮ. ಇವಾಗ ಹಸ್ತ ನಕ್ಷತ್ರ, ಕನ್ಯಾ ರಾಶಿ. ಹ್ಞೂ ರೀ. ಸಮಸ್ಯೆ ಖಂಡಿತವಾಗ್ಲೂ ಜಾತಕದಲ್ಲಿ ಏನೂ ಬರ್ತಾ ಇಲ್ಲ, ಅರ್ಥ ಆಯ್ತಾ? ಜಾತಕದಲ್ಲಿ ಏನೂ ಕೂಡ ಮಕ್ಕಳಿಗೇನು ಸಂತಾನ ಭಾಗ್ಯ, ಕಂಕಣ ಭಾಗ್ಯ ಆಗಿರ್ಬೋದು, ಹಣಕಾಸಿಗೆ ಸಂಬಂಧಪಡುವಂಥದ್ದು ಆಗಿರ್ಬೋದು, ಸಮಸ್ಯೆ ಕನ್ಯಾ ರಾಶಿಗೆ ಇವಾಗಿಲ್ಲ. ಬಟ್ ನೀವು ನಿಧಾನ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ. ಕಾಲಕ್ರಮೇಣ ಅತಿ ಶೀಘ್ರದಲ್ಲೇ ಕಲ್ಯಾಣ ಮಾರ್ಗ ಅನ್ನುವಂಥದ್ದು, ಸಂತಾನ ಭಾಗ್ಯ, ಕಲ್ಯಾಣ ಮಾರ್ಗ ಮತ್ತು ವಿದ್ಯಾಭ್ಯಾಸದ್ದು, ಈ ಮೂರಕ್ಕೂ ಸಂಬಂಧಪಡುವಂಥದ್ದು ಕೂಡ ಒಂದು ಒಳ್ಳೆಯ ನಿರ್ಧಾರ ಅನ್ನುವಂಥದ್ದು ಖಂಡಿತವಾಗ್ಲೂ ಇನ್ನು 3 ರಿಂದ 4 ತಿಂಗಳ ಒಳಗಡೆ ಆಗುತ್ತೆ. ಅರ್ಥವಾಯ್ತಾ? 4 ತಿಂಗಳ ಒಳಗಡೆ ಆಗಿ ಕಲ್ಯಾಣ ಮಾರ್ಗ ಅನ್ನುವಂಥದ್ದು ಕಂಡು ಬರ್ತೈತೆ. ಗುರು ಹಿರಿಯರ ಆಶೀರ್ವಾದ ಅಂತಂದರೆ, ಬುಧ ಅಂತಂದರೆ ವ್ಯಾವಹಾರಿಕವಾಗಿ ಹಣಕಾಸಿನಲ್ಲಿ ಸಮಸ್ಯೆ, ನಿಮಗೆ ಆರ್ಥಿಕವಾಗಿ ಎಲ್ಲ ರೀತಿಯಲ್ಲೂ ಕೂಡ ಸಮಸ್ಯೆ ಇರೋದರಿಂದ ಯಾವುದ್ರಲ್ಲೂ ಕೂಡ ಕುದುರ್ತಾ ಇಲ್ಲ ಅಂತ ಮೀನ್ಸು ಕಂಕಣ ಭಾಗ್ಯ ಬಲ ಸಿಗ್ತಾ ಇಲ್ಲ. ಆರ್ಥಿಕವಾಗಿ ಸಮಸ್ಯೆಗಳು, ನಿಮ್ಮ ಮನೆಯಲ್ಲಿ ಸಾಲಬಾಧೆ ಮತ್ತು ಋಣಬಾಧೆ ಅನ್ನುವಂಥದ್ದು ಬರ್ತೈತೆ. ಇವುಗಳಿಂದ ಮಾನಸಿಕವಾಗಿ ಸ್ವಲ್ಪ ನೀವೆಲ್ಲ ರೀತಿಯಲ್ಲೂ ಕುಗ್ಗುತ್ತಾ ಇದ್ದೀರಾ. ಇವನ್ ಮಗನಿಗೂ ಸಂಬಂಧಪಡುವಂಥದ್ದೇ, ಮನೆ ಕುಟುಂಬಕ್ಕೂ ಸಂಬಂಧಪಡುವಂಥದ್ದು. ಆದ ಕಾರಣದಿಂದ ಫಸ್ಟ್ ಇರುವಂತಹ ಸಾಲಬಾಧೆ ಋಣಮುಕ್ತರಾಗಿ ತನಗೆ ತಾನೇ ಎಲ್ಲ ರೀತಿಯಲ್ಲೂ ಕೂಡ ನಿಮಗೆ
ಕಂಕಣ ಭಾಗ್ಯ ಅನ್ನುವಂಥದ್ದು ಕೂಡ ಬರ್ತೈತೆ. ವಿದ್ಯಾಭ್ಯಾಸದಲ್ಲೂ ಕೂಡ ಚೆನ್ನಾಗಿರುತ್ತದೆ. ಮದುವೆ ಆದ ನಂತರ ಸಂತಾನ ಭಾಗ್ಯನೂ ಕೂಡ ಚೆನ್ನಾಗಿರ್ತೈತೆ. ಏನು ಯೋಚನೆ ಮಾಡೋಕ್ಕೆ ಹೋಗಬೇಡಿ, ಸರಿನಾ? ಲೈನ್ಮನ್ ಕೆಲ್ಸಕ್ಕೆ ಅರ್ಜಿ ಹಾಕ್ಯಾನ ಸರ್. ಏನಮ್ಮ? ಲೈನ್ಮನ್ ಕೆಲ್ಸದ ಅರ್ಜಿ ಹಾಕ್ಯಾನ್ರಿ, ಅದು ಹಾಕತ್ರಿ? ಆಗುತ್ತೆ, ಏನೂ ತೊಂದರೆ ಇಲ್ಲ. ಸ್ವಲ್ಪ ಈಗ 4 ರಿಂದ 5 ತಿಂಗಳು ಟೈಮ್ ಬೇಕಾಗುತ್ತೆ. ಆಗುತ್ತೆ ಅಮ್ಮ. ಓಕೆ, ಥ್ಯಾಂಕ್ ಯು ಮಾ ಕರೆ ಮಾಡಿದ್ದಕ್ಕಾಗಿ. ಇನ್ನು ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ಹಲೋ. ಓಕೆ, ಕರೆ ಕಟ್ಟಾಗಿದೆ ಅನ್ಸುತ್ತೆ ಗುರುಜಿ. ಎಸ್, ಇನ್ನು ಸಂತಾನದ ಭಾಗ್ಯ ಬಗ್ಗೆ ಮಾತನಾಡ್ತಾ ಇದ್ವಿ ಗುರುಜಿ. ಇನ್ನು ಸರ್ಪದೋಷ ಇದ್ದರೆ ಏನಾದರೂ ಮಕ್ಕಳಾಗೋದಿಲ್ವಾ? ಒಂದು ವೇಳೆ ಸರ್ಪದೋಷ ಇದ್ದರೆ ಅವರು ಪರಿಹಾರಕ್ಕಾಗಿ ಏನೇನು ಮಾಡಬೇಕು ಅಂತ? ಸರ್ಪದೋಷಕ್ಕೆ ಸಂಬಂಧಪಡುವಂತಹ ಸಂತಾನ ಭಾಗ್ಯಕ್ಕೂ ಆಗಲೇ ಒಬ್ಬರು ಕೇಳಿದ್ರು. ಅಂದರೆ ಮನೆ ಕುಟುಂಬದಲ್ಲಿ ಆಗ್ತಾ ಇರುವಂತಹ ಸಮಸ್ಯೆಗಳಿಗೆ ವಾಸ್ತು ದೋಷದಿಂದ ಸಂತಾನ ಭಾಗ್ಯಕ್ಕೆ ಏನಾದ್ರೂ ಕೂಡ ತೊಂದರೆ ಆಗ್ತಾ ಇತ್ತಾ ಅಂತ ಅಂದ್ಬಿಟ್ಟು, ಸಂತಾನ ಭಾಗ್ಯಕ್ಕೂ ಕೂಡ ವಾಸ್ತು ದೋಷಕ್ಕೂ ಸಂಬಂಧ ಖಂಡಿತವಾಗ್ಲೂ ಕೂಡ ಕನೆಕ್ಟ್ ಆಗಲ್ಲ. ಅಂದರೆ ಪರಿಣಾಮ ಬೀಳುತ್ತೆ. ಹೇಗೆ ಆರೋಗ್ಯದಲ್ಲಿ ಪರಿಣಾಮ ಬೀರುತ್ತೆ, ಮಾನಸಿಕವಾಗಿ ಯೋಚನೆಗಳು ಚಿಂತೆಗಳಿಗೆ ಪರಿಣಾಮ ಬೀಳುತ್ತೆ, ಮತ್ತು ವ್ಯಾವಹಾರಿಕವಾಗಿ ಲಕ್ಷ್ಮಿಗೆ ಸಂಬಂಧಪಡುವಂತಹ ವ್ಯವಹಾರಕ್ಕೆ ಅಡೆತಡೆಗಳಾಗುತ್ತೆ, ಮತ್ತು ಸಂಬಂಧಗಳಲ್ಲಿ ವಿಷಯಗಳಿಗೆ ಸಂಬಂಧಪಡುವಂತಹಗೂ ಸಂಬಂಧ ಬೀಳುತ್ತೆ, ಮತ್ತು ಗರ್ಭಗತಕ್ಕೂ ವಾಸ್ತುಗೂ ಸಂಬಂಧ ಇರೋದಿಲ್ಲ. ಆಗಿರುವಾಗ ಕಾಳಸರ್ಪ ದೋಷದಿಂದ ಸಂತಾನ ಭಾಗ್ಯಕ್ಕೂ ಕೂಡ ದೋಷ ಖಂಡಿತವಾಗ್ಲೂ ಕನೆಕ್ಟ್ ಆಗುತ್ತೆ. ಯಾಕಂತಂದರೆ ಕಾಳಸರ್ಪ ದೋಷ ಕನೆಕ್ಟ್ ಆಗೋದೇ ಪೂರ್ವಜನ್ಮದ ಫಲದಿಂದನೂ ಹೌದು, ಕರ್ಮದಿಂದನೂ ಹೌದು, ಮತ್ತು ಜಾತಕದಲ್ಲಿ ರಾಹು ಮತ್ತು ಕೇತು ಬಲಗಳು ವಕ್ರದೃಷ್ಟಿಯಿಂದ ಇದ್ದಾಗ ಜಾತಕದಲ್ಲಿ ಗಂಡ ಮತ್ತು ಹೆಂಡತಿ ಇಬ್ಬರಲ್ಲೂ ಕೂಡ ಒಟ್ಟಿಗೆ ಕಾಣಿಸ್ಕೊಂಡಾಗ ಕನಿಷ್ಠ ಅಂತಂದ್ರೆ ಮದುವೆ ಆಗಿ 6 ವರ್ಷ ಆದರೂ 7 ವರ್ಷ ಆದರೂ 8 ವರ್ಷ ಆದರೂ 12 ವರ್ಷಗಳು ಆಗುವವರೆಗೂ ಮಕ್ಕಳಾಗೋದಿಲ್ಲ. 12 ವರ್ಷಗಳಾದ ನಂತರ ಕಾಳಸರ್ಪ ದೋಷ ಏನಿದೆಯೋ ಪರಿಹಾರ ಆದಾಗ, ರಾಹು ದೋಷ ಮತ್ತು ಕೇತು ದೋಷ ಕಂಪ್ಲೀಟ್ ಆದಾಗ 12 ವರ್ಷದ ನಂತರ ಆಗುತ್ತೆ. ಅಷ್ಟರಲ್ಲಿ ಇವರು ಬೇಸತ್ತು ಬೆಂದು ಸಂಪೂರ್ಣವಾಗಿ ಪೂಜೆ ಪುನಸ್ಕಾರಗಳು, ಯಾವ ಗುರುಗಳು ಏನು ಹೇಳ್ತಾರೋ, ದೇವರು ದಿಂಡ್ರು ಗುಡಿ ಗುಂಡಾಂತರ ಎಲ್ಲವನ್ನು, ಮತ್ತು ಕಾಡು ಮೇಡು ಆಯುರ್ವೇದಿಕಕ್ಕೆ ಸಂಬಂಧಪಡುವಂತಹ ಎಲ್ಲ ಪರಿಹಾರಗಳು ತಗೊಂಡ್ರೂ ಕೂಡ ಅವರಿಗೆ ಮುಕ್ತಿ ಸಿಗೋದಿಲ್ಲ. ಯಾಕಂತಂದರೆ ಮುಖ್ಯವಾಗಿ ಕಾಳಸರ್ಪ ದೋಷ ಜಾತಕದಲ್ಲಿ ಇದ್ದವರಿಗೆ ಅದನ್ನು ಪರಿಹಾರ ಮಾಡ್ಕೊಳ್ದಿರ ಬೇರೆ ಎಲ್ಲ ಮಾಡಿದ್ರೂ ಕೂಡ ನಥಿಂಗ್, ನೋ ಯೂಸ್, ನೋ ಬೆನಿಫಿಟ್. ಹೀಗಿರುವಾಗ ಯಾವ ಕಾಯಿಲೆಗೆ ಯಾವ ಔಷಧಿ ಕೊಡಬೇಕು, ಯಾವ ಪರಿಹಾರ, ಯಾವ ಸಮಸ್ಯೆಗೆ ಯಾವ ಪರಿಹಾರ ಕೊಡಬೇಕು ಅನ್ನುವಂಥದ್ದು ಒಂದು ಗುರುವಿನ ಆಜ್ಞೆಯಿಂದ ಕರೆಕ್ಟಾಗಿ ನೀವು ಅದನ್ನು ಪರಿಪಾಲನೆ ಮಾಡಿದಾಗ ನಿಮಗೆ ಶಾಶ್ವತವಾಗಿ ಕಾಳಸರ್ಪ ದೋಷ ಏನು ಮಗುನಲ್ಲಿರ್ಬೋದು, ಹೆಣ್ಮಗುನಲ್ಲಿರ್ಬೋದು, ಗಂಡು ಮಗುನಲ್ಲಾದರೂ ಇರ್ಬೋದು, ಆ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಂಡ್ರೆ ಕ್ಷಣ ಮಾತ್ರದಲ್ಲಿ, ಅಂತಂದರೆ ಆ ಋತು ಯಾವಾಗ ನೆಕ್ಸ್ಟು ಇದಾಗುತ್ತೋ ಆವಾಗಲಿಂದ ಗರ್ಭಧಾರಣೆ ಅನ್ನುವಂಥದ್ದು ಖಂಡಿತವಾಗ್ಲೂ ಕೂಡ ಆಗುತ್ತೆ. ಓಕೆ ಗುರುಜಿ, ಇನ್ನು ಮತ್ತೊಬ್ರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ಹಲೋ ಮೇಡಮ್ ನಮಸ್ತೆ ಸರ್, ನಿಮ್ಮ ಹೆಸರು? ರಘು ಅಂತ. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆನಾ ಮೇಡಮ್? ನಿಮ್ಮ ರಾಶಿ, ನಕ್ಷತ್ರ, ಡೇಟ್ ಆಫ್ ಬರ್ತ್ ಹೇಳಿ. ರಾಶಿ ತುಲಾ ರಾಶಿ, ಹ್ಞೂ. ನಕ್ಷತ್ರ ಗೊತ್ತಿಲ್ಲ ಮೇಡಮ್. ಡೇಟ್ ಆಫ್ ಬರ್ತ್ ಬಂದು ಹೇಳಿ. 7/1997. ಓಕೆ, ಮಾತಾಡಿ, ಗುರುಜಿ ಇದ್ದಾರೆ. ರಘು ಅವರೇ ನಮಸ್ಕಾರ. ನಮಸ್ಕಾರ ಗುರುಗಳೇ. ರಘು, ಚಿತ್ತಾ ನಕ್ಷತ್ರ 3ನೇ ಪಾದ, ತುಲಾ ರಾಶಿ ಬರುತ್ತೆ ನಿಮ್ಮದು. ಹಾಂ, ಪ್ರಶ್ನೆ ಏನು ಕೇಳಬೇಕಾಗಿತ್ತು? ಎಲ್ಲಿ ಹೆಣ್ಣು ನೋಡಿದ್ರು ಸೆಟ್ ಆಗ್ತಾ ಇಲ್ಲ ಗುರುಗಳೇ. ನಮ್ಮ ಮದುವೆ ಯೋಗ ಯಾವಾಗಿದೆ ಅಂತ. ಮದುವೆ ಯೋಗದ ಬಗ್ಗೆ ಮಾತಾಡ್ತಾ ಇದ್ದೀರಾ? ಮೂರಕ್ಕೆ ಮುಕ್ತಾಯ ಖಂಡಿತವಾಗ್ಲೂ ಸ್ವಲ್ಪ ಅತಿ ಶೀಘ್ರದಲ್ಲೇ ಆಗುವಂತಹ ಚಾನ್ಸಸ್ ಇದೆ. ಮಂಗಳನಿಗೆ ಸಂಬಂಧಪಡುವಂತಹ, ಅಂದರೆ ಕುಜನಿಗೆ ಸಂಬಂಧಪಡುವಂತಹ, ನಿಮಗೆ ಅರ್ಥವಾಯ್ತಾ? ಕೇಳಿಸ್ತಾ ಇದೆಯಾ? ಮಂಗಳನಿಗೆ ಕುಜನಿಗೆ ಸಂಬಂಧಪಡುವಂತಹ ನೀವು ಪ್ರತಿದಿನ ಯಾವುದೇ ಕಾರಣಕ್ಕೂ ಕೆಂಪು ಬಟ್ಟೆ ಮತ್ತು ಅರಿಶಿಣದ ಬಟ್ಟೆಯನ್ನು ಧರಿಸಬೇಡಿ. ಅದನ್ನು ತಗೊಂಡು ನೀವು ಒಂದು ಟವಲ್ ಕೊಡ್ತಿರೋ, ಒಂದು ವಸ್ತ್ರ ಕೊಡ್ತಿರೋ, ಪಂಚೆ ಕೊಡ್ತಿರೋ, ಸಾಧ್ಯವಾದಷ್ಟು ನಿಮ್ಮ ಅಕ್ಕಪಕ್ಕದಲ್ಲಿ ಇರುವಂತಹ ಯಾವುದೇ ಒಂದು ದೇವಸ್ಥಾನದಲ್ಲಿ ಒಂದು ಭಿಕ್ಷರಿಗೆ ಕೊಡ್ತಿರೋ ಅಥವಾ ಪೂಜಾರಿಗೆ ಕೊಡ್ತಿರೋ, ದೇವ್ರ ಉಂಡಿಗೆ ಹಾಕ್ತಿರೋ, ದೇವಸ್ಥಾನಕ್ಕೆ ಎತ್ಕೊಂಡು ಹೋಗಿ ಕೊಡ್ತಿರೋ, ಸಾಧ್ಯವಾದಷ್ಟು ಕೆಂಪು ಬಟ್ಟೆ ಮತ್ತು ಹಳದಿ ಬಟ್ಟೆಯನ್ನು, ಅರಿಶಿಣದ ಬಟ್ಟೆಯನ್ನು, ಪಂಚೆ ಮುಖಾಂತರದ ಯಾವುದಾದ್ರೂ ಒಂದು ವಸ್ತ್ರವನ್ನು ಪ್ರತಿ ಮಂಗಳವಾರ ದಿನದಂದು ನೀವು ದಾನ ಮಾಡ್ಕೊಳ್ತಾ ಬನ್ನಿ. ನೀವು ಸಂಕಲ್ಪ ಮಾಡ್ಕೋಬೇಕು, ನನ್ನ ಇಷ್ಟ ಸಿದ್ಧಿ ಅಂತಂದರೆ ಕಂಕಣ ಭಾಗ್ಯ ನನಗೆ ಕೂಡ ಬರಬೇಕು,
ಇದಕ್ಕಿಂತ ಮುಖ್ಯವಾಗಿ ಇದನ್ನು ಸರ್ವೇ ಸಾಮಾನ್ಯ ಪ್ರತಿಯೊಬ್ಬರು ಮಾಡಬೇಕಾಗಿರುವಂಥದ್ದು ಅಂದರೆ ಕುಜನಿಗೆ ಸಂಬಂಧಪಡುವಂತಹ ಮತ್ತು ಚಿತ್ತಾ ನಕ್ಷತ್ರ ತುಲಾ ರಾಶಿಗೆ ಸಂಬಂಧಪಡುವಂಥವ್ರಿಗೆ ಇದು ಸುಲಭ ಮಾತ್ರ, ಪ್ರತಿಯೊಬ್ಬರು ಮಾಡ್ಬೋದು. ಇದಕ್ಕಿಂತ ಇದ್ರ ಒಳಗಡೆಯಾಗಿ ಏನಾದರೂ ದಿಷ್ಟಿ ದೋಷಗಳಿದೆಯಾ, ಮಾಟ ದೋಷಗಳಿದೆಯಾ, ಇದನ್ನು ಪರಿಹಾರ ಮಾಡ್ಕೋಬೇಕಾಗುತ್ತದೆ. ಈ ದೋಷಗಳು ಇದ್ದು ನೀವು ದಾನ ಮಾಡ್ತಾ ಇದ್ದರೆ ನಿಮ್ಗೆ ಸಕ್ಸಸ್ ಆಗಲ್ಲ. ನಿಮ್ಗೆ ಯಾವುದೋ ದೋಷ ಇಲ್ಲ ಅಂತಂದಾಗ ಈ ದಾನವನ್ನು ಮಾಡಿದಾಗ ಖಂಡಿತವಾಗ್ಲೂ ನಿಮ್ಗೆ ಅನುಕೂಲ ಆಗುತ್ತೆ. ಪ್ರತಿ ಮಂಗಳವಾರ ಮಾಡಬೇಕಾಗುತ್ತೆ. ಇದನ್ನು ಮಾಡ್ಕೊಳ್ತಾ ಬನ್ನಿ, ನಿಮ್ಗೆ ಸಕ್ಸಸ್ ಆಗುತ್ತೆ. ಒಳ್ಳೆಯದಾಗಲಿ. ಓಕೆ, ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕಾಗಿ. ಎಸ್ ಗುರುಜಿ, ಇನ್ನು ಕೊನೆಯದಾಗಿ ಆಲ್ಮೋಸ್ಟ್ ಆಲ್ ಕರೆ ಮಾಡಿದವರು ಮದುವೆ ಬಗ್ಗೆ ಇರಬಹುದು, ಹಾಗೆ ಸಂತಾನದ ಭಾಗ್ಯ ಇರಬಹುದು, ಹಾಗೆ ಮನೆಯಲ್ಲಿರುವಂತಹ ಸಮಸ್ಯೆಗಳ ಕುರಿತಾಗಿ ಮಾತನಾಡ್ತಾ ಇದ್ರು. ಸೊ ಈ ಎಲ್ಲ ಸಮಸ್ಯೆಗಳಿಗೆ ಒಂದು ಪೂಜೆ ಅಂತ ಇದ್ದರೆ ಸೊ ಯಾವ ಪೂಜೆಯನ್ನು ಮಾಡಬೇಕು ಅಂತ, ಅಂದರೆ ಪ್ರತಿನಿತ್ಯ ಇರಬಹುದು, ವಾರಕ್ಕೊಂದು ಸಲ ಇರಬಹುದು, ತಿಂಗಳಿಗೊಂದು ಸಲ ಇರಬಹುದು. ಪ್ರತಿಯೊಂದು ಸಮಸ್ಯೆಗೂ ಕೂಡ ಜ್ಯೋತಿಷ್ಯದ ಆಧಾರದಲ್ಲಿ ಒಂದಲ್ಲ ಒಂದು ಪರಿಹಾರಗಳಿದೆ, ಹಲವಾರು ವಿಧಾನಗಳಿದ್ದಾವೆ. ಈ ಹಲವಾರು ವಿಧಾನಗಳು ಜ್ಯೋತಿಷ್ಯ ಮೂಲದಿಂದ ಮತ್ತು ಆಧ್ಯಾತ್ಮಿಕವಾಗಿ ಸಂಬಂಧಪಡುವಂತಹ ಸಮಸ್ಯೆಗಳಿಗೆ ಪರಿಹಾರ ಮಾರ್ಗ ಯಾವುದೇ ಇರ್ಬೋದು. ಇವತ್ತಿನ ಜನಮಾನಗಳಲ್ಲಿ ಆರೋಗ್ಯಕ್ಕೆ ಸಂಬಂಧಪಡುವಂಥದ್ದು ಸಮಸ್ಯೆ, ಸಂತಾನ ಭಾಗ್ಯಕ್ಕೆ ಸಮಸ್ಯೆ, ಮತ್ತು ಕಂಕಣ ಭಾಗ್ಯಕ್ಕೆ ಸಮಸ್ಯೆ, ಮತ್ತು ವಿದ್ಯಾಭ್ಯಾಸದಲ್ಲಿ ಸಮಸ್ಯೆ, ಮತ್ತು ಲಕ್ಷ್ಮಿ ಅಂದರೆ ಬೇಗ ನಾವು ಇಂಪ್ರೂವ್ಮೆಂಟ್ ಆಗಬೇಕು, ಸಕ್ಸಸ್ ಆಗಬೇಕು. ಈ ಎಲ್ಲ ಆಸೆ ಆಕಾಂಕ್ಷೆಗಳನ್ನು ಮೊದಲನೇದಾಗಿ ಬದಿಗಿಟ್ಟು ಸಂಕಲ್ಪ ಮಾಡ್ಕೋಬೇಕು. ನಿಜಾನೇ, ಖಂಡಿತವಾಗ್ಲೂ ಕೂಡ ನನಗೆ ಇದರಲ್ಲಿ ಸಕ್ಸಸ್ ಆಗಬೇಕು, ಅನುಕೂಲ ಆಗಬೇಕು, ಒಳ್ಳೆಯದಾಗಬೇಕು ಅಂದ್ಕೊಳ್ಬೇಕಾಗಿರುವಂಥದ್ದು ಸಂಕಲ್ಪ ಮಾಡ್ಕೊಳ್ಳಿ. ಬಟ್ ಆಸೆ ಅನ್ನೋದಕ್ಕಿಂತ ಕೂಡ ಸಂಕಲ್ಪ ಮಾಡ್ಕೊಳ್ಳಿ, ಭಗವಂತನಲ್ಲಿ ಇಚ್ಛೆ ಇಟ್ಟು ಪ್ರತಿದಿನ ಸಾಧ್ಯವಾದಷ್ಟು ಕೂಡ 6 ಗಂಟೆಯ ಒಳಗಡೆಯಾಗಿ ಮತ್ತು ಪ್ರತಿ ಸಾಯಂಕಾಲ 6 ಗಂಟೆಯ ನಂತರ ನೀವು ಮಾಡ್ಕೋಬೇಕಾಗಿರುವಂತಹ ಸಂಕಲ್ಪ, ಪೂಜೆ, ಪುನಸ್ಕಾರ, ಇಷ್ಟ ದೇವರನ್ನು, ಗುರು ಹಿರಿಯರನ್ನು ಮತ್ತು ತಂದೆ ತಾಯಿಯರನ್ನು ಪ್ರಾರ್ಥನೆ ಮಾಡಿಕೊಂಡು ಸಾಧ್ಯವಾದಷ್ಟು ಸಂಕಲ್ಪ ಮಾಡಿಕೊಂಡು ಒಂದು 5 ನಿಮಿಷ ಯಾರು ನಿಮಗೆ ಗುರು ಅನ್ನುವಂಥದ್ದು ಇರ್ತಾರೋ ಅವರು ಗುರುನ ಪ್ರಾರ್ಥನೆ ಮಾಡ್ಕೊಳ್ಳಿ. ಅಂದರೆ ಮುಖನ ಮುಂದೆ ತಂದುಕೊಂಡು ಕಣ್ಣು ಮುಚ್ಕೊಂಡು 5 ನಿಮಿಷ ನೀವು ಧ್ಯಾನ ಮಾಡಿ. ಧ್ಯಾನ ಮಾಡಿದಾಗ ನಿಮ್ಮ ಸಂಕಲ್ಪವನ್ನು ಅವರಿಗೆ ತಟ್ಟಬೇಕು. ಯಾರಿಗೆ? ನಿಮ್ಮ ಯಾರು ಗುರುವಿನ ಆಜ್ಞೆ ಕಲಿಸ್ಕೊಟ್ಟಿರ್ತಾರೋ ಅವರಿಗೆ ಮತ್ತು ತಂದೆ ತಾಯಿ ಅವರಿಗೆ ನಿಮ್ಮ ಸಂಕಲ್ಪ, ನಿಮ್ಮ ಕಷ್ಟ ಸುಖಗಳನ್ನು ಪರಿಹಾರ ನೀವು ಒಪ್ಪಿಸ್ಬೇಕು. ಆ ಒಪ್ಪಿಸ್ಕೊಂಡಾಗ ನಿಮ್ಮ ಫಲ ಅನ್ನುವಂಥದ್ದು ಖಂಡಿತವಾಗ್ಲೂ ಕೂಡ ಅನುಕೂಲ ಆಗುತ್ತೆ. ಯಾವತ್ತು ಮಾಡಬೇಕು? ನಿಮ್ಮ ಜನ್ಮ ನಕ್ಷತ್ರ ಅನ್ನುವಂಥದ್ದು ಯಾವತ್ತು ಇರುತ್ತದೋ ಆ ಜನ್ಮ ನಕ್ಷತ್ರದಿಂದ ಮತ್ತು ಬರುವಂತಹ ನಕ್ಷತ್ರದವರೆಗೂ ಕೂಡ, ಅಂತಂದರೆ ನಿಮ್ಮ ಜನ್ಮ ನಕ್ಷತ್ರ ಪ್ರತಿ ತಿಂಗಳಿಗೂ ಒಂದೇ ಬರ್ತಾ ಇರ್ತದೆ. ಆ ನಕ್ಷತ್ರದಿಂದ ಬರೋ ನಕ್ಷತ್ರದವರೆಗೂ ಈ 1 ತಿಂಗಳ ಮಟ್ಟಿಗೆ ಕಂಟಿನ್ಯೂ ಆಗಿ ಒಂದು ದಿನನೂ ತಪ್ಪದಿರ 5 ನಿಮಿಷ, ಇದರಲ್ಲಿ ಖರ್ಚೇ ಇರಲ್ಲ, 5 ನಿಮಿಷ ನೀವು ಕೂತು ಧ್ಯಾನ ಮಾಡಿದಾಗ ನಿಮ್ಮ ಸಂಕಲ್ಪ ಸಿದ್ಧಿ ಖಂಡಿತವಾಗ್ಲೂ ಸಕ್ಸಸ್ ಆಗುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ. ಓಕೆ ಗುರುಜಿ, ಧನ್ಯವಾದ ಗುರುಜಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಕ್ಕಾಗಿ. ಸರ್ವೇ ಜನ ಸುಖಿನೋ ಭವಂತು. ಶಿವೋಹಂ. ವೀಕ್ಷಕರೇ, ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ಜ್ಯೋತಿಷ್ಯ ಕಿರಣ ವಿಶೇಷ. ಹಾಗೆ ತಾವು ಗುರೂಜಿಯವರನ್ನು ನೇರವಾಗಿ ಭೇಟಿ ಮಾಡಬೇಕು, ಹಾಗೆ ಅವರ ಪರ್ಸನಲ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ನಾವೀಗ ಅವರ ವಿಳಾಸ ಮತ್ತು ಫೋನ್ ನಂಬರನ್ನು ತೋರಿಸ್ತೀವಿ, ನೀವು ಭೇಟಿ ಮಾಡಬಹುದು ಅಂತ ಹೇಳ್ತಾ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಜ್ಯೋತಿಷ್ಯ ಕಿರಣ ಪಂಡಿತ್ ಶ್ರೀ ನಾಗೇಶ್ ಗುರೂಜಿ. ಸಂಪರ್ಕಿಸಬೇಕಾದ ವಿಳಾಸ ರಾಜರಾಜೇಶ್ವರಿ ಟೆಂಪಲ್ ಮುಂಭಾಗ, 1st ಮೇನ್, 3ನೇ ಬ್ಲಾಕ್, 4ನೇ ಸ್ಟೇಜ್, ರಾಜರಾಜೇಶ್ವರಿ ನಗರ, ಬೆಂಗಳೂರು 560098. 9900089019 9900089018.